ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಟೈಟಲ್ ತಂದೆ ನೋಡಿ ನಿಮ್ಗಾಗಲೇ ಗೊತ್ತಾಗಿರುತ್ತೆ ಏನಿವತ್ತು ಅಂತ. ಹೌದು, ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ನಾನು ಎದ್ದಿರೋದು ಲೇಟು. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿಲ್ಲ. ಈಗ ಒಂದು 10:30-11 ಗಂಟೆಯಲ್ಲಿ ಸಡನ್ ಪ್ಲ್ಯಾನ್ ಆಗಿತ್ತು. ಸೊ ನಾವು ಎದ್ದಿರೋದೇ 10:30ಗೆ. ಸೊ ಈಗ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಅಪ್ಪ ಕರ್ಕೊಂಡೋಗ್ತೀನಿ ಅಂದಿದ್ದಾರೆ. ಬನ್ನಿ ಅವ್ರ ಜೊತೆ ಹೋಗಿ ನೋಡೋಣ. ದೇವಸ್ಥಾನ ಎಲ್ಲ ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರೋಣ. ಅದು ಏನಾದ್ರು ಸಿಕ್ಕಿದ್ರೆ ತಿನ್ಕೊಂಡು ಏನಾದ್ರು ಬರೋಣ. ಬನ್ನಿ ಇವತ್ತಿನ ಡೇನ ಹೇಗಿದೆ ಅಂತ ನೋಡೋರಂತೆ. ಓಕೆ, ನಿಮ್ಗೆ ಆವಾಗಲೇ ಹೇಳ್ದಂಗೆ ಎದ್ದಿರೋದು ಲೇಟು. ಸೊ ಈಗ ಹೊಲ್ಟಿದ್ದೀವಿ. ಬಿಸಿಲು ನಮ್ಗೆ ಒಳ್ಳೆ ಸಪೋರ್ಟ್ ಕೊಡ್ತಿತ್ತು. ತಿಳಿ ಬಿಸಿಲು ಅಂತಾರಲ್ಲ, ಸೊ ಹಂಗಿತ್ತು. ಮಧ್ಯಾಹ್ನ ಜಾಸ್ತಿ ಬಿಸಿಲು ಇರಲಿಲ್ಲ. ಸೊ ಹೊರ್ಗಡೆ ಹೋಗೋಕ್ಕೆ ಸಪೋರ್ಟ್ ಆಗುತ್ತೆ. ಈ ಟೈಮಲ್ಲಂತೂ ಹೆವಿ ಬಿಸಿಲಿರುತ್ತೆ, ಎಲ್ಲಿ ಹೋಗೋಕ್ಕೂ ಬೇಡ ಅನಿಸುತ್ತೆ. ಸೊ ಬೆಳಗ್ಗೆ ಎದ್ದು ಚಾರ್ಜ್ ಹಾಕಿದ್ದೆ ಗಾಡಿಗೆ, ಆರಾಮಾಗಿ ಹೋಗಿ ಬರ್ಬೋದು. ಒಂದು 70 ಕಿಲೋಮೀಟರ್ಸ್ ಆಗಿತ್ತು. ಸ್ವಲ್ಪ 2-3 ದಿನದಿಂದ ಎತ್ತಿರಲಿಲ್ಲ. ಮನೇಲೇ ಇದೆ. ಎಕ್ಸಾಮ್ ಸ್ಟಡಿ ಡೇಸ್ ಕೊಟ್ಟಿದ್ರು, ಹಂಗಾಗಿ ಸ್ವಲ್ಪ ಹ್ಯಾಂಗ್ ಆಗಿತ್ತು ಆನ್ ಮಾಡಬೇಕಾದ್ರೆ. ಸ್ವಲ್ಪ ಹೊತ್ತಾದಮೇಲೆ ಸರಿ ಹೋಯಿತು. ಇದರಲ್ಲಿ ಇದೊಂದೇ ಪ್ರಾಬ್ಲಮ್ಮು, ಕೀ ಇದ್ದಿದ್ರೆ ಬೆಸ್ಟ್ ಎಲ್ಲ ಇತ್ತು. ಸೊ ಎಲ್ಲ ಆದಮೇಲೆ ಅಪ್ಪನ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಬೇಕು. ಸೊ ಗಾಯ್ಸ್, ಈಗ ನಾನು ನನ್ನ ತಮ್ಮನ ಗಾಡೀಲಿ ಹೋಗ್ತಿದ್ದೀವಿ. ನಮ್ಮ ಅಪ್ಪ ನಮ್ಮ ಗಾಡೀಲಿ ಹೋಗ್ತಿದ್ದಾರೆ. ನನಗೆ ಯಾವುದೋ ದೇವಸ್ಥಾನ ಅಂತ ಯಾವಾಗಲೇ ಹೇಳ್ದಂಗೆ ಅಪ್ಪ ಕರ್ಕೊಬಂದ್ಬಿಟ್ಟಿತ್ತು. ಇಲ್ಲಿ ನಮ್ಮ ಮನೆಯಿಂದ ಗೊಲ್ರಟ್ಟಿಯಿಂದ ಒಳಗೆ ಹೋಗಬೇಕಿತ್ತು. ನಮ್ಮ ಮನೆಯಿಂದ ಸ್ವಲ್ಪ ಒಂದು 5-6 ಕಿಲೋಮೀಟ್ರ್ ಇತ್ತು ಅಷ್ಟೇ. ಕನ್ನಳ್ಳಿ ಅಂತ, ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ. ಸೊ ಅವರು ಇಲ್ಲೇ ಬಂದಾಗ ನೋಡಿದ್ದಾರೆ. ಸೊ ಇವತ್ತು ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ದಿನ ದಾಸೋಹ ಎಲ್ಲ ಇರುತ್ತಂತೆ. ಹಳೇ ದೇವಸ್ಥಾನ ಅಂತ, ಯಾವುದೋ ಋಷಿಮುನಿ ಕಟ್ಟಿರೋದು. ಬಟ್ ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಬಂದಿದ್ದು. ನಾಗರಕಲ್ಲು ಎಲ್ಲ ಇದ್ವು ಮತ್ತು ಹಳೇ ದೇವಸ್ಥಾನ ಇತ್ತು. ಸುತ್ತಮುತ್ತ ಕೆರೆ ಎಲ್ಲ ಇತ್ತು. ಈಗಲೂ ಹಳ್ಳಿ ಥರನೇ ಇದೆ ಇಲ್ಲಿ. ಸೊ ಬಂದ್ವಿ, ಈಗ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಚೆನ್ನಾಗಿದೆ ಇಲ್ಲೆಲ್ಲ. ಸುತ್ತ ಇನ್ನು ಬಾವಿ ಎಲ್ಲ, ದೇವಸ್ಥಾನದ್ದು ಎಲ್ಲ ಚೆನ್ನಾಗಿದೆ. ಚಿಕ್ಕದಾಗಿ ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ದಾರೆ. ಅವಾಗ ಒಳಗೆ ಹೋಗ್ತಿದ್ದಂಗೆ ತಣ್ಣಗಾಗ್ತಿತ್ತು. ಆಮೇಲೆ ಪೂಜೆ ಎಲ್ಲ ಮಾಡಿದ್ರು. ಕಂಬ ಎಲ್ಲ ನೋಡಿ ಹಳೇ ಫೀಲ್ ಆಗ್ತಿತ್ತು. ನಮ್ಮ ಮಾಗಡಿಲೂ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ಹಿಂಗೆ ಇರೋದ್ರಿಂದ ಸೊ ಅಲ್ಗೋದಂಗೆ ಫೀಲ್ ಆಗ್ತಿತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಬಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ತಣ್ಣಗಾಗಲಿ ಅಂದ್ಬಿಟ್ಟು. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಚಿಲ್ ಮಾಡಿ ದೇವ್ರ ಹತ್ರ ಬೇಡ್ಕೊಂಡ್ವಿ. ಪೂಜೆ ಎಲ್ಲ ಮಾಡೋದು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ನನಗೆ ಆಗಲೇ ಬೋರ್ವೆಲ್ ಹಿಡಿಯೋಕ್ಕೆ ಶುರು ಆಯಿತು. ನೀರು ಸೆಕೆಗೆ ಸ್ವಲ್ಪ ಹೊತ್ತು ಸ್ಟಾರ್ಟಿಂಗ್ ಹೋದಾಗ ಬಿಸಿಲಲ್ಲೆಲ್ಲ ತಣ್ಣಗಾಯಿತು. ಆಮೇಲೆ ಸ್ವಲ್ಪ ಸೆಕೆ ಆದಂಗೆ ಆಯಿತು. ದೇವಸ್ಥಾನದ ರೌಂಡ್ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಸುತ್ತಮುತ್ತ ಏನೇನಿದೆ ಅಂತ ನೋಡಿಕೊಂಡು ಅನ್ನದಾಸೋಹಕ್ಕೆ ಬಂದು ದಾಸೋಹ ತಿಂದ್ವಿ. ಒಂದು ಪಾಯಸ, ಕಡಲೆಕಾಳು ಪಲ್ಯ, ಸಾರು, ಮಜ್ಜಿಗೆ ಏನೆಲ್ಲ ಚೆನ್ನಾಗಿತ್ತು. ಪ್ರತಿದಿನ ಇರೋದಂತೆ 3 ಗಂಟೆವರೆಗೂ. ನೀವು ಹೋಗಿ ಕನ್ನಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲೇ ದಾಸೋಹ ಇತ್ತು. ದಾಸೋಹ ಎಲ್ಲ ತಿಂದ್ಕೊಂಡು ಈಗ ನಾವು ಮನೆಗೆ ಹೋಗ್ತೀವಿ. ಓಕೆ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ನಾವು ಬಂದಿರೋದು ನಮ್ಮ ಅಕ್ಕವ್ರ ಮನೆ, ಮೀನ್ಸ್ ನಮ್ಮ ಆಂಟಿಯವ್ರ ಅಮ್ಮನ ಮನೆ. ಇವತ್ತೇನು ಸ್ಪೆಷಲ್ ಇತ್ತು ಅಂದರೆ ನಮ್ಮ ಅಜ್ಜಮ್ಮನ ಬರ್ಡೇ ಇತ್ತು. ಅಂದರೆ ನಮ್ಮ ಅಜ್ಜಿಯವ್ರದ್ದು, ನಮ್ಮ ಆಂಟಿಯವ್ರ ಅಮ್ಮಂದು. ಸೊ ಕರೆದಿದ್ರು ನಮ್ಮನ್ನು ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಹೋಗೋಕ್ಕೆ. ಸೊ ಅದಕ್ಕೆ ಬಂದಿದ್ವಿ. ಎಲ್ಲರೂ ಸೇರಿಕೊಂಡು ಸ್ವಲ್ಪ ಫೋಟೋ ತೆಗಿತಿತ್ತು. ನಮ್ಮ ಅದಿಮ ನಮ್ಮ ಚಿಕ್ಕಪ್ಪನ ಫೋನ್ ಎತ್ಕೊಂಡೆಲ್ಲ ತೆಗಿತಿತ್ತು. ಸೊ ಫೈನಲಿ ಕೇಕ್ ಎಲ್ಲ ಕಟ್ ಮಾಡ್ಸೋಕ್ಕೆ ರೆಡಿ ಆದ್ವಿ. Happy birthday to you. Happy birthday to you, Manjamma. Happy birthday to you.
ಓಕೆ, ಎಲ್ಲ ಬರ್ಡೇ ಕೇಕ್ ಕಟ್ಟಿಂಗ್ಸ್ ಎಲ್ಲ ಮುಗೀತು. ಮುಗ್ದಾದ್ಮೇಲೆ ಸ್ವಲ್ಪ ಫೋಟೋ ಸೆಷನ್ ಇಲ್ಲ ಅಂದರೆ ಆಗಲ್ಲ. ಸ್ವಲ್ಪ ಫ್ಯಾಮಿಲಿ ಫೋಟೋಸ್ ಥರ ಎಲ್ಲರೂ ನಿಂತ್ಕೊಂಡು ಗ್ರೂಪ್ ಫೋಟೋಸ್ ತೊಗೊತಿದ್ವಿ. 1 by 1 ಎಲ್ಲ ತೊಗೊಂಡು ಈಗ ನನ್ನ ತಮ್ಮ ತೆಗಿಯೋಕೆ ಹೋದ. ಒಂದು ಸ್ವಲ್ಪ ಫೋಟೋಸ್ ತೊಗೊತೀವಿ. ಫೋಟೋ ಎಲ್ಲ ತೊಗೊಂಡಾಯ್ತು. ಈಗ ಕೂತಿದ್ದೀವಿ. ಇನ್ನೇನು ಊಟಕ್ಕೆ ಕೂತ್ಕೊಬೇಕು. ಊಟ ಒಳ್ಳೆ ಭರ್ಜರಿ ಊಟ ಮಾಡಿದ್ರು. ಮಟನ್ ಬಿರಿಯಾನಿ, ಮಟನ್ ಪೆಪ್ಪರ್ ಡ್ರೈ, ಸಾಂಬಾರು, ಮಟನ್ ವಡೆ ಎಲ್ಲ ಆಯಿತು. ತಿಂದಿದ್ದಾಯ್ತಲ್ಲ, ಈಗ ಅರಗಿಸ್ಬೇಕು ಅಂತ ಸ್ವಲ್ಪ ಡ್ಯಾನ್ಸ್ ಮಾಡ್ತಿದ್ವಿ. ಸಂಜೆ ಹಂಗೆ ಹೊರಗಡೆ ಬಂದ್ವಿ. ಗೋಬಿ ಎಲ್ಲ ತಿಂದ್ಕೊಂಡು ನಾನು, ನಮ್ಮ ಅಕ್ಕ ತಂಗಿ, ನಮ್ಮ ಮಾಮನ ಮಕ್ಕಳು ಎಲ್ಲ ಬಂದು ಸ್ವಲ್ಪ ತಿಂದ್ಕೊಂಡು ಓಡಾಡಿಕೊಂಡು ಸಂಜೆ ಹೋದ್ವಿ. ಸಂಜೆ ಹೋಗಿ ನನ್ನ ತಮ್ಮನ ಸ್ವಲ್ಪ ಗಾಡಿ ಓಡಿಸೋ ಪ್ರಯತ್ನಕ್ಕೆ ಹೋಗಿತ್ತು. ಅವನಿಗೆ ನಾರ್ಮಲ್ ಸ್ಕೂಟೀಸ್ ಎಲ್ಲ ಓಡ್ಸೋಕ್ಕೆ ಬರುತ್ತೆ. ಗೇರ್ ಗಾಡಿ ಓಡಿಸೋದು ಟ್ರೈ ಮಾಡ್ತಿದ್ದ. ಫಸ್ಟ್ ಟೈಮ್ ನಮ್ಮ ಮಾಮನ ಗಾಡಿ ಎತ್ಕೊಂಡು ಟ್ರೈ ಮಾಡ್ತಿದ್ದ. ಕಿಕ್ ಹೊಡಿಯೋಕ್ಕೆ ಬರ್ತಿರ್ಲಿಲ್ಲ. ಆ ಕಿಕ್ಕರು ಸ್ವಲ್ಪ ಸರಿ ಇರಲಿಲ್ಲ. ಬಟ್ ಅವನು ಹೊಡೆದು ಸಾಕಾಯ್ತಿತ್ತು. ನಾವು ಕೂತ್ಕೊಂಡು ಅವ್ನಿಗೆ ರೇಗಿಸ್ಕೊಂಡು ನಿಂತ್ಕೊಂಡಿದ್ವಿ. ಫೈನಲಿ ಒಂದು ಸ್ವಲ್ಪ ಹೊತ್ತು ಪ್ರಯತ್ನಗಳು ಆದಮೇಲೆ ಸ್ಟಾರ್ಟ್ ಮಾಡ್ದೆ. ನಾನೆಲ್ಲ ಉಲ್ಟೆ ಹೇಳ್ಕೊಟ್ಟಿದ್ದೆ. ನಾನು 8th ಸ್ಟ್ಯಾಂಡರ್ಡಲ್ಲಿ ಸ್ವಲ್ಪ ಓಡಿಸಿದ್ದೆ. ಗೇರೆಲ್ಲ ಹಿಂದೆ ಮುಂದೆ ನ್ಯೂಟ್ಲು ಅಂತ ಹೇಳ್ಕೊಟ್ಟಿದ್ದೆ. ಬಟ್ ಇದರಲ್ಲಿ ಉಲ್ಟೆ ಇತ್ತು. ಹಾಕೊಂಡು ಹೋದ. ಹೋಗ್ಬೇಕಾದ್ರೆ ಬರಲಿಲ್ಲ, ಬುರ್ರ ಅನ್ಸ್ಕೊಂಡು ಹೋದ. ಬರ್ಬೇಕಾದ್ರೆ ಸೆಕೆಂಡ್ ಗೇರ್ಗೆ ಹಾಕ್ಕೊಂಡು ಓಡಿಸ್ಕೊಂಡು ಬಂದ. ಆಮೇಲೆ ಎಲ್ಲ ಬಂದಾದಮೇಲೆ ನಿಮ್ಮ ಅಪ್ಪನ ಗಾಡಿ ಎತ್ಕೊಂಡು ಹೋಯ್ತಾನಪ್ಪ ಅವನು. ಏಯ್ ಮಾಮ ಹೋಗಲ್ಲ ಏನು ಅನ್ನು ಜೋರಾಗಣ್ಣು ಜೋರಾಗಣ್ಣು. ಅಯ್ಯೋ ಯಾಕೋ ಅಂತೆ. ಜೋರಾಗಿ ಹೇಳ್ಬಿಡು. ಯಶವಂತ ಕಣ್ಣಲ್ಲಿ ತೋರಿಸಿ ಹೇಳು. ಯಾರು 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 ಅದೇ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.